ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಮಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗೈಸ್, ನಾನು ಏನಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ನಂತರ ಒಬ್ಬೊಬ್ರು ಇನ್ಸ್ಪೈರ್ ಇರ್ತಾರೆ, ಸೊ ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ. ನನಗೂ ಕೂಡ ನಿಮ್ಮ ಹಾಗೇನೆ ಯಾರೋ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಆದೆ. ಯಾರಪ್ಪ ಅಂತ ಅಂದರೆ ಬೇರೆ ಯಾರೋ ಅಲ್ಲ ಗೈಸ್, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದೊಂದು ಐಡಿಯಾನೇ ಇರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಅದನ್ನ ಥಾಟ್ಸ್ ಬಂದೇ ಇರಲಿಲ್ಲ. ಆಮೇಲೆ 1-2 ಇಯರ್ಸ್ ಎಲ್ಲ ನಾನು ಕೆಲಸ ಇಲ್ಲದೆ ಮನೇಲೇ ಇದ್ದೀನಿ. ಕೆಲಸ ಇಲ್ಲದೆ ಅಂತಂದರೆ ರಿಷಿ ಆಫ್ಟರ್ ಡೆಲಿವರಿ ನಾನು ಒಂದು 2 ಇಯರ್ಸ್ ಮನೇಲೇ ಇದ್ದೀನಿ. ಬಟ್ ಅವಾಗ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಾನು ಅರ್ನಿಂಗ್ಸ್ ಮಾಡಬೇಕು, ಆ ಥರ ಯಾವುದು ನನಗೆ ಯೋಚನೆನೇ ಇರಲಿಲ್ಲ. ಅವಾಗ ಏನಾದರೂ ನನಗೆ ಈ ಥರ ಯೋಚನೆ ಬಂದಿತ್ತು ಅಂತಂದರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅರೌಂಡ್ 4 ಇಯರ್ಸ್ ಆಗಿತ್ತು. ಅಲ್ಲಿ ತನಕ ನನಗೆ ಯಾವುದೇ ಥರ ಯೋಚನೆ ಇಲ್ಲ. ಫಸ್ಟ್ ನಾನು ಜಾಸ್ತಿ ನೋಡ್ತಿದ್ದು ಲಿಶಾ ನಂದೀಪ್ ಅಂತ ಅಂದ್ಬಿಟ್ಟು, ಅವ್ರು ಬಂದು ಅರ್ಕಲ್ಗೋಡವರು, ಬಟ್ ಅವ್ರದ್ದು ಪ್ರಾಪರ್ ಅರ್ಕಲ್ಗೋಡು, ಬಟ್ ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಮ್ಮ ರಿಷಿನೂ ನಿಯರ್ ಬೈ ಒಂದು 3-4 ಮಂತ್ಸ್ ಅಷ್ಟೇ ಗ್ಯಾಪ್ ಇರೋದು. ನಮ್ಮ ರಿಷಿದು ಮಾರ್ಚಲ್ಲಿ, ಬಟ್ ಅವ್ರ ಪಾಪದು ಜಾನ್ವರಿ 26-25. ಬಟ್ ಅವರು ಆಫ್ಟರ್ ಪ್ರೆಗ್ನೆನ್ಸಿ ಸ್ವಲ್ಪ ಮನೇಲಿ ಉಳ್ಕೊಂಡಾಗ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಅವ್ರ ವ್ಲಾಗ್ ನೋಡ್ತಾ ನಾನೊಂದು ಸ್ವಲ್ಪ ಇನ್ಸ್ಪೈರ್ ಆದೆ. ಆಮೇಲೆ ರೆಗ್ಯುಲರಾಗಿ ಅವ್ರ ವ್ಲಾಗ್ಗಳನ್ನ ನೋಡ್ತಾನೆ ಇದ್ದೆ. ಒಂದು ವ್ಲಾಗನ್ನು ನಾನು ಮಿಸ್ ಮಾಡ್ತಾನೆ ಇರಲಿಲ್ಲ. ಅವರ ಆಫ್ಟರ್ ಡೆಲಿವರಿ ವ್ಲಾಗು, ಮೆಟರ್ನಿಟಿ ಲೀವಲ್ಲಿ ಇದ್ದಿದ್ದು, ಆ್ಯಂಡ್ ಪಾಪದ್ದು ಇಂಜೆಕ್ಷನ್ಸ್ಗೆ ಹೋದಾಗೆಲ್ಲ ವ್ಲಾಗ್ ಮಾಡ್ತಿದ್ದು, ಅದೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗ್ತಾಯಿತ್ತು. ಮತ್ತು ನೋಡ್ತಾ ಅವರು ತುಂಬ ಚೆನ್ನಾಗಿ ವ್ಲಾಗ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಆದರು. ನನಗೂ ತುಂಬ ಒಂಥರ ಇನ್ಸ್ಪೈರ್ ಆಯಿತು, ನಾನು ಹೇಗೆ ಮಾಡಬಾರ್ದು ಆ ಥರ. ದೆನ್ ಅದೆಲ್ಲ ನೋಡಿದಾದಮೇಲೆ ನನಗೆ ಗೊತ್ತಾಗಲಿಲ್ಲ ಯಾವ ಥರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಜಗತ್, ಮೈಸೂರು ಅವರು ಕಂಪ್ಲೀಟಾಗಿ ಯೂಟ್ಯೂಬ್ನ ಹೇಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕು, ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡ್ಕೋಬೇಕು, ಇವತ್ತಿಗೂ ನಾನು ಅವ್ರು ಹೇಳಿರೋ ಅಂಥ ಆ್ಯಪಲ್ಲೇ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೀ ಇರುತ್ತೆ, ಯಾವುದೇ ಥರ ಪೇ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಮತ್ತು ಏನಕ್ಕಪ್ಪ ನಾನು ಆ್ಯಪ್ನ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ, ಖಂಡಿತವಾಗ್ಲೂ ಹೇಳಬೇಕಂತ ಅಂದರೆ ಕೆಲ ಆ್ಯಪಲ್ಲಿ ಒಂದೊಂದು ಥರ ಪೇಮೆಂಟ್ ಇರುತ್ತೆ. ಆಮೇಲೆ ಎಷ್ಟೊಂದು ಜನ ಆ ಆ್ಯಪಲ್ಲಿ ಎಡಿಟ್ ಮಾಡಿದಾದಮೇಲೆ ಅಲ್ಲಿ ಆ ಆ್ಯಪ್ದು ಸಿಂಬಲ್ ಬಂದುಬಿಡುತ್ತೆ, ನೇಮ್ ಅಥವಾ ಏನಾದರೂ. ಅದನ್ನು ಡಿಲೀಟ್ ಮಾಡಬೇಕು ಅಂತಂದ್ರೂ ಕೂಡ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋದ್ರಲ್ಲೂ ಕೂಡ ಇದೆ, ಬಟ್ ಆದರೆ ನಾನು ಯಾವುದೇ ಥರ ಅಮೌಂಟ್ ಪೇ ಮಾಡಿ ಆ್ಯಪ್ನ ಯೂಸ್ ಮಾಡ್ತಿಲ್ಲ. ಯಾಕೆಂತಂದರೆ ನಾವು ಒಂದು ರೇಂಜಿಗೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತಂದಾಗ ನಾವು ಅದನ್ನು ಮಾಡ್ಕೊಳ್ಳೋದ್ರಲ್ಲಿ ಉಪಯೋಗ ಇದೆ. ಬಟ್ ಇವಾಗ ನಾನು ಯಾವುದೇ ಥರ ವಿಡಿಯೋ ಎಡಿಟಿಂಗ್ ಆಗಲಿ ಯಾವುದಕ್ಕಾಗಲಿ ಅಮೌಂಟ್ ಪೇ ಮಾಡೋದಾಗಲಿ ಏನೂ ಇಲ್ಲ. ನಾನು ಪ್ರತಿಯೊಂದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಏನೇನು ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಫ್ರೀ ಆಫ್ ಆಗಿ ಯೂಸ್ ಮಾಡ್ತಾ ಇರೋದು, ಯಾವುದು ಪೇಮೆಂಟ್ ಕೂಡ ಮಾಡಿಲ್ಲ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಯಾವ ಥರ ವೀಡಿಯೋಸ್ಗಳನ್ನ ಕೊಡ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಫುಡ್ಡಲ್ಲಿ ಮಾಮೂಲಿ ಹೊರ್ಗಡೆ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಿದ್ರೆ ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು, ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅಂಥ ವೀಡಿಯೋಗಳನ್ನ ಕೊಟ್ಟರು ಕೂಡ ನಡೆಯುತ್ತೆ. ಆ್ಯಂಡ್ ಯೂಟ್ಯೂಬ್ ಅಂತಂದರೆ ಫಸ್ಟೇ ನಾವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಅರ್ನಿಂಗ್ಸ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೀಡಿಯೋ ಮಾಡ್ತೀವಲ್ಲ, ಅದನ್ನು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆ ಕ್ರಾಸ್ ಮಾಡಲಿಕ್ಕೆ. ಯಾಕಪ್ಪ ಅಂತಂದರೆ ಯೂಟ್ಯೂಬ್ ಒಂದು ಫ್ಯಾಷನ್ ಥರ ಇರಬೇಕು, ನಮಗೆ ಫ್ಯಾಷನ್ ಆಗಬೇಕು. ಆ ಅರ್ನಿಂಗ್ಸ್ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಲೈಫ್ ಸ್ಟೈಲ್ನ ನಾವು ವ್ಲಾಗ್ ಆಗಿ ಕ್ರಿಯೇಟ್ ಮಾಡಿ ಅದನ್ನು ಕಂಟೆಂಟಾಗಿ ಕ್ರಿಯೇಟ್ ಮಾಡಿಬಿಟ್ಟು ಜನಗಳಿಗೆ ತೋರಿಸ್ತಾ ಹೋದಂಗೆ ನಮ್ಮ ವೀಡಿಯೋಸ್ಗಳು ಅತಿ ಹೆಚ್ಚು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅರ್ನಿಂಗ್ಸ್ ಅದಾಗೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಅರ್ನಿಂಗ್ಸ್ ಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಫುಲ್ ಅರ್ನಿಂಗ್ಸ್ ಮೇಲೆ ಇರುತ್ತೆ. ಸೊ ಅದೊಂಥರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅರ್ನಿಂಗ್ಸ್ ಅಂತ ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗದಿರೋಂಥ ಕೆಲಸ. ಲೈಫಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅದೊಂದು ಫ್ಯಾಷನ್ನಾಗಿ ತಗೊಳ್ಳಿ. ಅದಕ್ಕೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಹೇಗಪ್ಪ ಅಂತಂದರೆ, ನಮ್ಮಲ್ಲಿರೋ ಅಂಥ ಸ್ಪೆಷಲ್ ಟ್ಯಾಲೆಂಟು ಆ್ಯಂಡ್ ಎಜುಕೇಷನ್ ಇನ್ಫಾರ್ಮೇಷನ್ ಆಗಿರ್ಬೋದು, ವ್ಲಾಗಿಂಗು, ಟ್ರೆಕ್ಕಿಂಗು, ಐಡಿಯಾಸ್ಗಳು, ಈ ಥರ ಪ್ಲ್ಯಾನ್ಗಳು, ಬಿಸ್ನೆಸ್ ಪ್ಲ್ಯಾನ್ಸ್ಗಳು, ಅಡುಗೆ, ಪ್ರತಿಯೊಂದು ಯೂಟ್ಯೂಬಲ್ಲಿ ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ಕಾಗಲ್ಲ ಹೇಳಿ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು. ಯೂಟ್ಯೂಬು ನಮ್ಮ ಟ್ಯಾಲೆಂಟ್ನ ಶೋ ಮಾಡೋಕ್ಕೆ ಒಂದೊಳ್ಳೆ ಸ್ಟೇಜ್ ಅಂತಲೇ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದನ್ನು ಎಷ್ಟೊಂದು ಜನ ಫ್ಯಾಷನ್ನಾಗಿ ತಗೊಂಡಿದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ಇದರಿಂದ ತುಂಬ ಲಕ್ಷ ಕೋಟಿಗಟ್ಟಲೆ ಅರ್ನ್ ಮಾಡ್ತಿದ್ದಾರೆ. ನಮ್ಮ ಕನ್ನಡದಲ್ಲಿ ಹೇಳಬೇಕಂತಂದರೆ ಸ್ವಲ್ಪ ಬೆರಳೆಣಿಕೆಯಷ್ಟು ಕಡಿಮೆನೇ ಅಂತಲೇ ಹೇಳ್ಬೋದು. ಏಕೆಂದರೆ
ನಮ್ಮ ಕನ್ನಡದಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟರ್ಸು ಅಷ್ಟು ಕಡಿಮೆ ನಮ್ಮ ಕನ್ನಡದಲ್ಲಿ ಯೂಸ್ ಮಾಡೋರು. ಬಟ್ ಇವಾಗ ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಟೆಕ್ನಾಲಜಿ ವೀಡಿಯೋಸ್ಗೆ ತುಂಬ ಹೈ ಲೆವೆಲಲ್ಲಿ ಸ್ವಲ್ಪ RPM ಅಂತ ಏನೋ ಬರುತ್ತೆ, ಅದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಟೆಕ್ನಾಲಜಿ ವೀಡಿಯೋಸು, ಎಜುಕೇಷನಲ್ ವೀಡಿಯೋಸು ಒಂದೊಂದು ವೀಡಿಯೋಗೆ ಒಂದೊಂದು ಥರ ಡಾಲರ್ಸ್ ಫಿಕ್ಸ್ ಇರುತ್ತೆ. ಆ್ಯಂಡ್ ಟೆಕ್ನಾಲಜಿ ವೀಡಿಯೋಸ್ಗಳಿಗೆ ಸ್ವಲ್ಪ ಜಾಸ್ತಿ ಪೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಎಷ್ಟೊಂದು ವೀಡಿಯೋಗಳಲ್ಲಿ. ಪರ್ಸ್ನಲ್ ವ್ಲಾಗ್, ಈ ಥರ ವ್ಲಾಗ್ಗೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಮತ್ತು ಟ್ರೆಕ್ಕಿಂಗ್ ವೀಡಿಯೋಸು, ಮಾಮೂಲಿ ಟ್ರಿಪ್ ಹೋದಾಗೆಲ್ಲ ವೀಡಿಯೋಸ್ ಮಾಡ್ತಿರ್ತಾರಲ್ಲ, ಟ್ರೆಕ್ಕಿಂಗು, ನೇಚರ್ ವೀಡಿಯೋಸ್, ಅದಕ್ಕೆಲ್ಲ ಡಿಫ್ರೆಂಟ್ ಟೈಪ್ ನಮಗೆ ಅಮೌಂಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೂ ಯಾರೆಲ್ಲ ಕನ್ಫ್ಯೂಸಲ್ಲಿದ್ದೀರಾ ಗೈಸ್, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾ ಬೇಡವಾ, ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕನ್ಫ್ಯೂಷನ್ಸ್ನ ಪಕ್ಕಕ್ಕಿಟ್ಟು ಫಸ್ಟು ಸ್ಟಾರ್ಟ್ ಮಾಡಿದ್ರೆ ತಾನೇ ಏನಾದರೂ ಮಾಡೋಕ್ಕಾಗೋದು. ಯಾಕೆ ಅಂತಂದರೆ ಎಷ್ಟೊಂದು ಜನ ಮಾಡೋಣ ಅಂದ್ಕೊಂಡು ಮಾಡಿರ್ತಾರೆ. ಬಟ್ ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಫೇಲ್ ಆಗಿಬಿಡ್ತಾರೆ. 95% ಜನಗಳಿಗೆ ಇರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕನ್ನೋದು ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಅವರು ಏನೋ ಒಂಥರ ಕ್ಯಾಮ್ರಾ ಶೈನಿಸ್ ಇರುತ್ತೆ, ಅವರು ಹೀಗಂದರೆ ಅವರು ಹಿಂಗಂದರೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನನಗೆ ಮುಂಚೆ ಇತ್ತು. ಆಮೇಲೆ ಏನಪ್ಪ ಅಂತಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಜನ ನಮ್ಮ ಹೆಸರಿಡ್ದು ಐಡೆಂಟಿಫಿಕೇಷನ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಅವರು ವೀಡಿಯೋ ಮಾಡ್ತಾರಲ್ಲ, ಇವರು ರೀಲ್ಸ್ ಮಾಡ್ತಾರಲ್ಲ, ಈ ಥರ ಐಡೆಂಟಿಫಿಕೇಷನ್ ಅಂತೂ ಮಾಡ್ತಾರೆ. ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು, ನಮ್ಮೂರಲ್ಲಿ ಓಡಾಡಬೇಕಾದ್ರೆ ಅಕ್ಕಪಕ್ಕ ಎಲ್ಲೋ ಶಾಪ್ ಅಲ್ಲಿ ಇಲ್ಲಿ ಎಲ್ಲೋ ಹೋದಾಗ ಯಾರಾದರೂ ಒಬ್ಬರಾದ್ರೂ ನೋಡ್ತಾರೆ, ಇವಳು ರೀಲ್ಸ್ ಮಾಡ್ತಾಳಲ್ವಾ, ಆ ಥರ. ಒಬ್ಬೊಬ್ಬರು ಪಾಸಿಟಿವ್ ಆಗು ತಗೊತಾರೆ, ಒಬ್ಬೊಬ್ರು ನೆಗೆಟಿವ್ ಆಗು ತಗೊತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದರೆ ಒಂದು ಮೇಲ್ ID ಬೇಕೇ ಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಹತ್ರ ಎಲ್ಲರ ಹತ್ರನೂ ಫೋನ್ ಇರುತ್ತೆ, ಆಲ್ರೆಡಿ ಯೂಟ್ಯೂಬ್ ಕ್ರಿಯೇಟ್ ಆಗಿರುತ್ತೆ. ಆ ಯೂಟ್ಯೂಬ್ ಕ್ರಿಯೇಟ್ ಆಗಬೇಕು ಅಂತಂದರೆ ನಿಮ್ಗೊಂದು ಮೇಲ್ ID ಬೇಕು, ಎಲ್ಲ ಆಗಿರುತ್ತೆ. ಬಟ್ ಏನಪ್ಪ, ಚಾನಲ್ಗೆ ನೀವು ನೇಮ್ನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ನೀವು ಯಾವ ಥರ ವೀಡಿಯೋಸ್ನ ಕೊಡ್ತಿದ್ದೀರಾ ಅದೇ ಥರನ ನಿಮ್ಮ ಚಾನಲ್ ಟೈಟಲ್ ಆಗಿರ್ಬೋದು ಆ್ಯಂಡ್ ನೇಮ್ ಆಗಿರ್ಬೋದು, ಆ ಥರ. ಮತ್ತು ಮೇನ್ ಒಂದು ಚಾನಲ್ಗೆ ಬ್ಯಾನರ್ ತುಂಬ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಬ್ಯಾನರ್ ಕ್ರಿಯೇಟ್ ಮಾಡೋದು ಕೂಡ ನಾನು ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಆಯಿತು, ಬ್ಯಾನರ್ ಅಂತೂ ಕ್ರಿಯೇಟ್ ಮಾಡಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ಬ್ಯಾನರ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ತುಂಬ ವೀಡಿಯೋಸಲ್ಲೆಲ್ಲ ನೋಡಿಕೊಂಡೆ, ಬಟ್ ಆಗ್ತಾನೆ ಇಲ್ಲ. ಮಾಡೋಣ ಅಂತ ಹೋಗ್ತೀನಿ, ಏನಾದರೂ ಒಂದು ಗಲಿಬಿಲಿಯಾಗಿ ಬಿಡಪ್ಪ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ಕೊತೀನಿ. ಇಷ್ಟೊಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದರೆ ಅರೌಂಡ್ ನಾನು ನಿಮಗೆ ಒಂದು 600 to 700 ವೀಡಿಯೋಸ್ ಆದರೂ ಕೊಟ್ಟಿರಬೇಕಾಗಿತ್ತು ಇಷ್ಟರೊಳಗೆ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಂದು ಹತ್ತತ್ರ 1.5 year 2 years ಹತ್ರನೇ ಬಂತು. ಹೀಗೆ ಮಧ್ಯದಲ್ಲಿ ಗ್ಯಾಪ್ ತಗೊಳ್ಳೋದು, 2 months 3 months ಈ ಥರ ಎಲ್ಲ ಗ್ಯಾಪ್ ತಗೊಳ್ಳೋದೆಲ್ಲ ಮಾಡಿದೆ. ಸೊ ಹಾಗಾಗಿ ನನಗೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೊಡೋಕ್ಕಾಗಲಿಲ್ಲ. ಬಟ್ ಈ ನಡುವೆ ಅಂತೂ ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಕೊಡ್ತಾ ಇದ್ದೀನಿ. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಗೈಸ್. ಹೇಳ್ಬೇಕಂತಂದರೆ 1 week 10 days ಬರೀ ಈ 10 daysಲ್ಲಿ 11 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 11 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗೆ ಹೋಪ್ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಏನಾದರೂ ಇದರಲ್ಲಿ ಅಚೀವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿ ಅಲ್ಲ ಅಂತ ಅಂದ್ರೂ ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಯಾಕಪ್ಪ ಈ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ಅಂತಂದರೆ, ಒಂದು ದಿನಕ್ಕೆ ಒಬ್ಬರಾದರೂ ಸಬ್ಸ್ಕ್ರೈಬರ್ಸ್ ಆಗ್ತಾನೆ ಇದ್ದೀರಾ. ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೊಡ್ತಾ ಒಬ್ಬರು ಹೋಗಿ 10 ಜನ ಆಗ್ಬೋದು, 15 ಜನ ಆಗ್ಬೋದು, 20 ಜನ ಆಗ್ಬೋದು, ಆ ಥರ. ಬಟ್ ನಮ್ಮ ಪ್ರಯತ್ನ ರೆಗ್ಯುಲರ್ ಆಗಿರಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ಕನ್ಫ್ಯೂಷನಲ್ಲಿ ಇದ್ದೀರಾ, ಅಯ್ಯೋ ಮಾಡಬೇಕಾ ಬೇಡವಾ, ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ಅದನ್ನೆಲ್ಲ ಸೈಡ್ಗಿಡಿ. ಇವಾಗಿನ ಟೆಕ್ನಾಲಜಿ, ಇವಾಗಿನ ಜನ್ರೇಷನ್ ಹೇಗೆ ಹೋಗ್ತಾ ಇದೆ ಅಂತ ನೋಡಿದ್ರೆ, ಸೊ ಗೈಸ್ ಒಂದು ಶಾರ್ಟಾಗಿ ಹೇಳ್ಬೇಕಂತಂದರೆ, ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು, ನಿಮಗೆ ಒಳ್ಳೆ ಅರ್ನಿಂಗ್ಸ್ ಇದೆ ಆ್ಯಂಡ್ ನಿಮ್ಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಆ್ಯಂಡ್ ಮೇಯ್ನಾಗಿ ನಾನು ಇದರಲ್ಲಿ ಏನು ಹೇಳ್ತೀನಿ ಅಂತಂದರೆ ಗೈಸ್, ಇದರಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ನಿಮಗೆ ರಿಟೈರ್ಮೆಂಟ್ ಲೈಫ್ ಇದೆ, ಬಟ್ ಯೂಟ್ಯೂಬಲ್ಲಿ ಯಾವುದೇ ಥರ ರಿಟೈರ್ಮೆಂಟ್ ಲೈಫ್ ಕೂಡ ಇಲ್ಲ. ಸೊ ಹಾಗಾಗಿ ನೀವು ಇದನ್ನು ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಆ್ಯಂಡ್ ಅರ್ನಿಂಗ್ಸ್ ಕೂಡ ಹಾಗೆಯೇ ತಗೋಬೋದು. ಒಳ್ಳೊಳ್ಳೆ ಅರ್ನಿಂಗ್ಸ್ ಕೂಡ ತಗೊತಾ ಇದ್ದಾರೆ ಆಲ್ರೆಡಿ. ಎಷ್ಟೊಂದು ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ಟೆಕ್ನಾಲಜಿ ವೀಡಿಯೋ ಕೊಟ್ಬಿಟ್ಟು, ಆಮೇಲೆ ವ್ಲಾಗ್ಗಳು
ಪರ್ಸ್ನಲ್ ವ್ಲಾಗು, ಡೈಲಿ ವ್ಲಾಗು, ಲೈಫ್ ಸ್ಟೈಲ್ ವ್ಲಾಗು ಆ್ಯಂಡ್ ಟ್ರೆಕ್ಕಿಂಗ್ ವೀಡಿಯೋಸ್, ನೇಚರ್ ವೀಡಿಯೋಸ್, ಕುಕಿಂಗ್ ವೀಡಿಯೋಸು, ಕಾರ್ಟೂನ್ ವೀಡಿಯೋಸು, AI ವೀಡಿಯೋಸು, ಪ್ರತಿಯೊಂದು ವೀಡಿಯೋನೂ ಕೊಟ್ಟು ಎಷ್ಟೊಂದು ಜನ ಇವಾಗ ಆಗಲೇ ಅರ್ನಿಂಗ್ಸ್ ಕೂಡ ತಗೊತಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್. ನಾನು ಹೇಳೋದು ನಮ್ಮ ಪರ್ಸ್ನಲಿ, ನೀವೆಲ್ಲಾದರೂ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಸೈಡಲ್ಲಿ ಒಂದು ದಿನದಲ್ಲಿ ಒಂದು ವೀಡಿಯೋ ಕೊಟ್ಟರೆ ಬೆಟರು. ಬಟ್ ವೀಕ್ಲಿ ಒಂದು 3 to 4 ವೀಡಿಯೋಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಒಂದು ದಿನಕ್ಕೆ ಒಂದಾದರೂ ವೀಡಿಯೋನ ಕೊಡೋಕ್ಕೆ ಒಂದು ಶಾರ್ಟ್ಸ್ ವೀಡಿಯೋನ ಒಂದು 2-3 ಶಾರ್ಟ್ಸ್ ವೀಡಿಯೋನ ಕೊಡಿ, ಒಂದು ಲಾಂಗ್ ಫಾರ್ಮೆಟ್ ವೀಡಿಯೋನ ಕೊಡಿ. ಯಾಕೆಂದರೆ ನಮ್ಮ ವೀಡಿಯೋಸ್ಗಳನ್ನ ಕನ್ಸಿಸ್ಟೆನ್ಸಿಯಾಗಿ ಕೊಡ್ತಾ ಯೂಟ್ಯೂಬ್ ಆಲ್ಗೋರಿದಮ್ ಏನಿದೆ ಅದು ಪುಷ್ ಮಾಡುತ್ತೆ, ಅದು ಸಜೆಸ್ಟ್ ಮಾಡುತ್ತೆ. ಯಾರು ಇವಾಗ ನಾವೇ ಆಗಿರ್ಬೋದು ಯಾವುದಾದ್ರೂ ಒಂದು ವೀಡಿಯೋನ ಹುಡುಕ್ತಾ ಇದ್ದೀವಿ ಅಂತಂದರೆ ಆ ರಿಲೇಟೆಡ್ ಟೈಟಲ್ ಆಗಿರ್ಬೋದು, ಮತ್ತು ಈಗ ಡಿಸ್ಕ್ರಿಪ್ಷನಲ್ಲೇ ಹ್ಯಾಶ್ಟ್ಯಾಗ್ ಹಾಕಿರ್ತೀವಲ್ಲ, ಅದೆಲ್ಲ ಹಾಕಿರ್ತೀವಲ್ಲ, ಆವಾಗ ಯೂಟ್ಯೂಬ್ ಆಲ್ಗೋರಿದಮ್ಮು ಸ್ವಲ್ಪ ರೆಕಗ್ನೈಸ್ ಮಾಡ್ಕೊಬೇಕಲ್ವ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾವ ಥರ ವೀಡಿಯೋಸ್ಗಳನ್ನ ಕೊಡ್ತಿದ್ದೀವಿ, ಯಾವ ಥರ ಹುಡುಕ್ತಾ ಇರೋರಿಗೆ ಇವ್ರ ವೀಡಿಯೋಸ್ನ ನಾನು ಪುಷ್ ಮಾಡಬೇಕು, ಅದೆಲ್ಲ ಆಲ್ಗೋರಿದಮ್ ಗೊತ್ತಾಗ್ಬಿಟ್ರೆ ಒಂದು ಸರಿ. ಆ್ಯಂಡ್ ನೆಕ್ಸ್ಟ್ ನಮ್ಮದೇನು ಕೆಲಸ ಇರಲ್ಲ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೊಡೋದು ಒಂದೇ. ಅದು ಆಲ್ಗೋರಿದಮ್ ಪ್ರಕಾರ ಟ್ರಿಕ್ ವರ್ಕ್ ಆಗಿಬಿಡ್ತು ಅಂತಂದರೆ ಖಂಡಿತವಾಗ್ಲೂ ನಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ಗೈಸ್, ನನ್ನ ಯೂಟ್ಯೂಬ್ ಜರ್ನಿಗೆ ಯಾರು ಇನ್ಸ್ಪಿರೇಷನ್ ಆದರು ಅಂತಂದ್ಬಿಟ್ಟು. ಬಟ್ ಖಂಡಿತವಾಗ್ಲೂ ನಾನು ಈ ನನ್ನ ಜರ್ನಿನಲ್ಲಿ ತುಂಬ ವ್ಲಾಗ್ಗಳನ್ನ ನೋಡ್ತಾ ಇದ್ದೀನಿ ಈ ನಡುವೆ ಅಂತೂ. ಏನೋ ಒಂಥರ 1-2 ಡೈಲಿ ಒಟ್ಟಿನಲ್ಲಿ ನೋಡ್ತಾನೆ ಇರ್ತೀನಿ. ವಿಶಿ ವ್ಲಾಗ್ಸು ಮತ್ತು ರಮ್ಯಾ ನವೀನ್ ಅವ್ರದ್ದು ವ್ಲಾಗು ತುಂಬ ನನಗೆ ಇಷ್ಟ. ವಿಶಿ ವ್ಲಾಗ್ಸ್ ಇಷ್ಟ, ರಮ್ಯಾ ನವೀನ್ ಅವ್ರದ್ದು ವ್ಲಾಗ್ ಇಷ್ಟ. ನಾನು ಅಷ್ಟೇ ನನ್ನ ಪರ್ಸ್ನಲ್ ಕೆಲಸಗಳಿಗೆ ತುಂಬ ಈ ಸುಮ್ಮನೆ ರೀಲ್ಸ್ನ ಸ್ಕ್ರೋಲ್ ಮಾಡೋದು ಈ ಥರ ಕೆಲಸಗಳಿಗೆ ಯಾವತ್ತೂ ನಾನು ನೋಡಲ್ಲ. ನಾನಿವಾಗ ನನ್ನ ಫೋನ್ನ ಕರೆಕ್ಟ್ ವೇನಲ್ಲಿ ಯೂಸ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ನಾನು ಒಂದಿನನೂ ಅರ್ಧ ದಿನನೂ ವೇಸ್ಟ್ ಮಾಡಲ್ಲ ಸ್ಕ್ರೋಲ್ ಮಾಡಿಕೊಂಡು. ಎಲ್ಲಾದರೂ ಕೂತಿದ್ರು, ಎಲ್ಲಾದರೂ ನಿಂತಿದ್ರು ಆ ಗ್ಯಾಪಲ್ಲೇ ನಾನು ನನ್ನ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತಾ ಇರ್ತೀನಿ. ಸೊ ಆ ಥರ ನಾನು ನನ್ನ ಫೋನ್ನ ಒಂದೊಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊತಿದ್ದೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನೋಡಿದ್ರಲ್ಲ ಗೈಸ್, ನಾನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಯಾರು, ಆ್ಯಂಡ್ ನಾನು ಯಾರ್ಯಾರ್ದೆಲ್ಲ ವ್ಲಾಗ್ಗಳನ್ನ ನೋಡ್ತಾ ಇರ್ತೀನಿ ಡೈಲಿ, ಅದೆಲ್ಲನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.